ನಮಸ್ಕಾರ. ನಾವೆಲ್ಲರೂ ತುಂಬಾನೇ ಕಷ್ಟಪಟ್ಟು ಹಣ ಸಂಪಾದಿಸ್ತೀವಿ. ಆದರೆ ತಿಂಗಳ ಕೊನೆಗೆ ನಮ್ಮ ಪರ್ಸ್ ಅಥವಾ ಬ್ಯಾಂಕ್ ಅಕೌಂಟ್ ನೋಡಿದಾಗ ಖಾಲಿ ಖಾಲಿ ಅನ್ಸುತ್ತೆ. ಯಾಕೀಗಾಗತ್ತೆ? ಬನ್ನಿ, ನಮ್ಮ ಹಣ ನಿಜವಾಗ್ಲೂ ಎಲ್ಲಿ ಹೋಗ್ತಿದೆ ಮತ್ತು ಅದನ್ನ ಉಳಿಸೋದು ಹೇಗೆ ಅಂತ ತುಂಬಾನೇ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಇದು ಬಹುಶಃ ನಮ್ಮೆಲ್ಲರ ಕಥೆ ಅಲ್ವಾ? ತಿಂಗಳ ಸಂಬಳ ಬಂದಾಗ ಒಂದು ಕ್ಷಣ ಖುಷಿಯಾಗುತ್ತೆ, ಆದ್ರೆ ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಅಕೌಂಟ್ ಖಾಲಿಯಾಗಿರುತ್ತೆ. ಅಯ್ಯೋ, ನಾನ್ ದುಡ್ದಿದ್ದೆಲ್ಲ ಎಲ್ಲಿಗೋಯ್ತು ಅಂತ ನಾವು ತಲೆ ಕೆಡಿಸ್ಕೊಳ್ತೀವಿ. ಇದಕ್ಕೆ ನಿಜವಾದ ಕಾರಣವಾದ್ರೂ ಏನು? ಇಲ್ಲಿ ಒಂದು ಅಚ್ಚರಿಯ ವಿಷಯ ಅಂದ್ರೆ, ಇದಕ್ಕೆ ಕಾರಣ ನಾವು ಮಾಡಿದ್ದ ಯಾವುದೋ ಒಂದು ದೊಡ್ಡ ತಪ್ಪಲ್ಲ. ಬದಲಾಗಿ ನಮಗೆ ಗೊತ್ತೇ ಆಗದ ಹಾಗೆ ನಾವು ಪ್ರತಿದಿನ ಮಾಡುವ ಸಣ್ಣ ಪುಟ್ಟ ಖರ್ಚುಗಳೇ ಇದಕ್ಕೆ ಮೂಲ ಕಾರಣ. ಆ್ಯಂಡ್ ಗುಡ್ ನ್ಯೂಸ್ ಏನಂದ್ರೆ, ಈ ಸಣ್ಣ ಅಭ್ಯಾಸಗಳನ್ನ ಬದಲಾಯಿಸೋದು ತುಂಬಾನೇ ಸುಲಭ. ಸರಿ, ಹಾಗಾದ್ರೆ ನಮ್ಮ ಮೊದಲ ಹೆಜ್ಜೆಯನ್ನ ಇಡೋಣ. ನಮ್ಮ ಹಣ ಅನ್ನೋ ಪೈಪ್ನಲ್ಲಿ ಆಗುತ್ತಿರುವ ಸಣ್ಣ ಸಣ್ಣ ಲೀಕ್ಗಳು ಎಲ್ಲಿವೆ ಅಂತ ಮೊದಲು ಕಂಡುಹಿಡಿಬೇಕು. ನಮ್ಮ ಹಣದ ಜಾಡನ್ನ ಹಿಡಿದು ಅದು ಎಲ್ಲಿಗೆಲ್ಲ ಹರಿದು ಹೋಗ್ತಿದೆ ಅಂತ ಪತ್ತೆ ಹಚ್ಚೋಣ ಬನ್ನಿ. ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ. ನಾವು ಪ್ರತಿದಿನ ಕುಡಿಯೋ ಒಂದು ಕಪ್ ಕಾಫಿ, ಇದಕ್ಕಾಗೋದು ಕೇವಲ 20 ರೂಪಾಯಿ ಅಂದ್ಕೊಳ್ಳಿ. ಇದು ಅಂಥ ದೊಡ್ಡ ಮೊತ್ತ ಅಂತ ನಮ್ಗ್ಯಾರಿಗೂ ಅನ್ಸೋದಿಲ್ಲ ಅಲ್ವಾ? 20 ರೂಪಾಯಿ ತಾನೇ ಅಂತ ಅಂದ್ಕೊಳ್ತೀವಿ. ಆದರೆ ಅದೇ 20 ರೂಪಾಯಿಗಳನ್ನ ಒಂದು ತಿಂಗಳಿಗೆ ಲೆಕ್ಕ ಹಾಕಿದರೆ ಏನಾಗುತ್ತೆ? ಅದು ಬರೋಬ್ಬರಿ 600 ರೂಪಾಯಿ ಆಗಿರುತ್ತೆ. ಯೋಚನೆ ಮಾಡಿ, ನಾವು ಲೆಕ್ಕಕ್ಕೆ ಇಳಿದ ಆ ಸಣ್ಣ ಖರ್ಚು ತಿಂಗಳಿಗೆ ಇಷ್ಟು ದೊಡ್ಡ ಮೊತ್ತವಾಡಿ ಬದಲಾಗುತ್ತೆ. ನೋಡಿ, ಹೀಗೆ ನಮ್ಮ ಗಮನಕ್ಕೆ ಬರದೆ ನಾವು ಅಸಡ್ಡೆ ಮಾಡುವ ಸಣ್ಣ ಸಣ್ಣ ಖರ್ಚುಗಳೇ ಒಟ್ಟಿಗೆ ಸೇರಿ ತಿಂಗಳ ಕೊನೆಗೆ ನಮ್ಮ ಅತಿದೊಡ್ಡ ಸಮಸ್ಯೆಯಾಗಿ ನಿಲ್ತವೆ. ಹಾಗಾಗಿ ಈ ಸಣ್ಣ ಖರ್ಚುಗಳ ಬಗ್ಗೆ ಎಚ್ಚರ ವಹಿಸೋದೇ ಉಳಿತಾಯದ ಮೊದಲನೇ ಮತ್ತು ಅತಿ ಮುಖ್ಯವಾದ ಹೆಜ್ಜೆ. ಓಕೆ, ನಮ್ಮ ಹಣ ಎಲ್ಲಿಗೆಲ್ಲ ಹೋಗ್ತಿದೆ ಅಂತ ಒಂದು ಐಡಿಯಾ ಬಂತು. ಈಗ ಅನಗತ್ಯ ಖರ್ಚುಗಳನ್ನ ನಿಲ್ಲಿಸೋದು ಹೇಗೆ? ಅದಕ್ಕೆ ನಾವು ಮಾಡಬೇಕಾಗಿರೋದು ಸ್ಮಾರ್ಟ್ ಪರ್ಚೇಸಿಂಗ್. ಅಂದ್ರೆ ಬುದ್ಧಿವಂತಿಕೆಯಿಂದ ನಮಗೆ ನಿಜವಾಗ್ಲೂ ಏನ್ ಬೇಕೋ ಅದನ್ನಷ್ಟೇ ಖರೀದಿ ಮಾಡೋದು. ಇಲ್ಲಿ ನಾವು 2 ಪದಗಳ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೇಬೇಕು. ಒಂದು ಅಗತ್ಯ, ಇನ್ನೊಂದು ಆಸೆ. ಅಗತ್ಯ ಅಂದ್ರೆ ನಮ್ಮ ಬದುಕಿಗೆ ಬೇಕೇ ಬೇಕಾದ ವಸ್ತು, ಉದಾಹರಣೆಗೆ ಊಟ, ಬಟ್ಟೆ. ಆದರೆ ಆಸೆ ಅಂದ್ರೆ ನಮಗೆ ಇಷ್ಟವಾದದ್ದು, ಆದರೆ ಅದು ಇಲ್ಲದೆಯೂ ನಾವು ಆರಾಮಾಗಿ ಬದುಕಬಹುದು. ಉದಾಹರಣೆಗೆ, ನಿಮಗೊಂದು ಶರ್ಟ್ನ ಅಗತ್ಯ ಇರುತ್ತೆ, ಆದರೆ ಅಂಗಡಿಯಲ್ಲಿ 1ರ ಜೊತೆ 2 ಫ್ರೀ ಅನ್ನೋ ಆಫರ್ ನೋಡಿ 3 ಶರ್ಟ್ಗಳನ್ನ ಖರೀದಿ ಮಾಡಿದ್ರೆ ಅದು ಉಳಿತಾಯ ಅಂತ ಖಂಡಿತ ಅನ್ಸ್ಕೊಳ್ಳೋದಿಲ್ಲ. ಅದು ನಾವು ಆಸೆಗಾಗಿ ಮಾಡಿದ ಅನಗತ್ಯ ಖರ್ಚು ಅಷ್ಟೇ. ಇದನ್ನೆಲ್ಲ ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸ್ಬೋದು. ಅದಕ್ಕೆ ಒಂದು ಸುಲಭ ಉಪಾಯ ಇದೆ. ನಮ್ಮ ಖರ್ಚುಗಳನ್ನು ಬರೆದಿಡೋದು. ಪ್ರತಿ ಬಾರಿ ಖರ್ಚು ಮಾಡಿದಾಗ ಅದನ್ನ ಒಂದು ನೋಟ್ಬುಕ್ ಅಥವಾ ಮೊಬೈಲ್ ಆ್ಯಪ್ನಲ್ಲಿ ಬರೆದಿಡಿ. ತಿಂಗಳ ಕೊನೆಯಲ್ಲಿ ಅದನ್ನು ನೋಡಿದಾಗ ನಿಮ್ಮ ಹಣ ಎಲ್ಲಿಗೆ ಹೋಗ್ತಿದೆ ಅನ್ನೋ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಇದು ಖಂಡಿತವಾಗ್ಲೂ ನಿಮ್ಮ ಕಣ್ಣು ತಿರ್ಸುತ್ತೆ. ಇನ್ನೂ ಕೆಲವು ಸರಳವಾದ ಟಿಪ್ಸ್. ಮೊದಲನೇದಾಗಿ, ಅಕ್ಕಿ, ಬೇಳೆಯಂತಹ ಅಗತ್ಯ ವಸ್ತುಗಳನ್ನ ಆಫರ್ ಇದ್ದಾಗ ಒಟ್ಟಿಗೆ ಖರೀದಿಸಿ. ಆದರೆ ನೆನಪಿಡಿ, ನಿಜವಾಗ್ಲೂ ಅಗತ್ಯವಿದ್ರೆ ಮಾತ್ರ. ಎರಡನೇದಾಗಿ, UPI ಅಥವಾ ಕಾರ್ಡ್ ಬಳಸುವಾಗ ಸ್ವಲ್ಪ ಎಚ್ಚರವಿರಲಿ. ಯಾಕಂದ್ರೆ ಡಿಜಿಟಲ್ ಪೇಮೆಂಟ್ ಮಾಡುವಾಗ ಹಣ ಕೈಯಿಂದ ಹೋದ ಹಾಗೆ ಫೀಲ್ ಆಗೋದಿಲ್ಲ. ಹಾಗಾಗಿ ಹೆಚ್ಚು ಖರ್ಚು ಮಾಡಿಬಿಡ್ತೀವಿ. ಕೆಲವೊಮ್ಮೆ ನಗದು ಬಳಸೋದ್ರಿಂದ ನಮ್ಮ ಖರ್ಚಿನ ಮೇಲೆ ನಮಗೆ ಒಳ್ಳೆ ಹಿಡಿತ ಸಿಗುತ್ತೆ. ಈಗ ಒಂದು ತುಂಬಾನೇ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಅದೇ ನಮ್ಮ ಆರ್ಥಿಕ ಭದ್ರತೆ. ಜೀವನದಲ್ಲಿ ಯಾವಾಗ ಏನೇನ್ ಬೇಕಾದರೂ ಆಗ್ಬೋದು. ಅಂತಹ ಅನಿರೀಕ್ಷಿತ ಸಂದರ್ಭಗಳಿಗಾಗಿ ಒಂದು ಸುರಕ್ಷಿತಾ ಜಾಲವನ್ನು ನಿರ್ಮಿಸಿಕೊಳ್ಳೋದು ಅತಿ ಅವಶ್ಯಕ. ಇದನ್ನೇ ಎಮರ್ಜೆನ್ಸಿ ಫಂಡ್ ಅಂತ ಕರೀತಾರೆ. ಇದನ್ನ ನಾವು ನಮ್ಮ ಸಣ್ಣ ಸಣ್ಣ ಉಳಿತಾಯದಿಂದಲೇ ಕಟ್ಟಬಹುದು. ಇದ್ದಕ್ಕಿದ್ದಂತೆ ಆಸ್ಪತ್ರೆ ಖರ್ಚು ಅಥವಾ ಬೇರೆ ಯಾವುದೇ ತುರ್ತು ಪರಿಸ್ಥಿತಿ ಬಂದಾಗ ಈ ಫಂಡ್ ನಮ್ಮನ್ನ ಬೇರೆಯವರ ಹತ್ರ ಸಾಲ ಕೇಳೋದ್ರಿಂದ ಕಾಪಾಡುತ್ತೆ. ಹೇಳಿ, ಇದಕ್ಕಿಂತ ದೊಡ್ಡ ಮಾನಸಿಕ ನೆಮ್ಮದಿ ಬೇರೆ ಏನಿದೆ? ಇಷ್ಟೆಲ್ಲ ಮಾತಾಡಿದ್ಮೇಲೆ ಉಳಿತಾಯದ ನಿಜವಾದ ಶಕ್ತಿ ಎಲ್ಲಿದೆ ಅಂತ ತಿಳ್ಕೊಳ್ಳೋಣ. ಸಣ್ಣ ಸಣ್ಣ ಉಳಿತಾಯಗಳು ನಮ್ಮ ಭವಿಷ್ಯದ ಮೇಲೆ ಎಷ್ಟು ದೊಡ್ಡ ಪ್ರಭಾವ ಬೀರಬಹುದು ಅಂತ ನೋಡೋಣ ಬನ್ನಿ. ಈ ಮಾತನ್ನ ತುಂಬಾನೇ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಉಳಿತಾಯ ಅಂದ್ರೆ ಒಂದೇ ಬಾರಿಗೆ ದೊಡ್ಡ ಮೊತ್ತವನ್ನ ಉಳಿಸುವುದಲ್ಲ, ಬದಲಿಗೆ ಸಣ್ಣ ಮೊತ್ತವನ್ನ ನಿರಂತರವಾಗಿ ಉಳಿಸುವುದು. ಇಡೀ ಉಳಿತಾಯದ ರಹಸ್ಯವೇ ಈ ಒಂದು ವಾಕ್ಯದಲ್ಲಿ ಅಡಗಿದೆ. ಇಲ್ಲಿ ಮುಖ್ಯವಾಳೋದು ನಾವು ಎಷ್ಟು ಹಣ ಉಳಿಸ್ತೇವೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ನಿರಂತರವಾಗಿ ಉಳಿಸ್ತೇವೆ ಅನ್ನೋದು. ಪ್ರತಿದಿನ ಹನಿ ಕೂಡಿದ್ರೆ ಹಳ್ಳ ಅನ್ನೋ ಹಾಗೆ ಈ ಉಳಿತಾಯವನ್ನ ಒಂದು ಅಭ್ಯಾಸವನ್ನಾಗಿ ಮಾಡಿಕೊಡೋದೇ ನಿಜವಾದ ಗೆಲುವು. ಇದನ್ನ ನೀವು ನಂಬಲೇಬೇಕು. ಇಂದು ನೀವು ಮಾಡುವ ಈ ಸಣ್ಣ ಬದಲಾವಣೆ ನಾಳೆ ನಿಮ್ಮನ್ನು ಒಂದು ದೊಡ್ಡ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಬಲ್ಲದು. ನಿಮ್ಮ ಆರ್ಥಿಕ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿ ನಿಮ್ಮ ಕೈಯಲ್ಲೇ, ನಿಮ್ಮ ಇಂದಿನ ನಿರ್ಧಾರದಲ್ಲೇ ಇದೆ. ಹಾಗಾದ್ರೆ
ಈ ಮಾತುಕತೆಯನ್ನ ಮುಗಿಸುವ ಮೊದಲು ನಿಮಗೊಂದು ಪ್ರಶ್ನೆ. ಒಂದ್ಸಲ ಯೋಚನೆ ಮಾಡಿ, ನಿಮ್ಮ ನಾಳೆಯನ್ನ, ನಿಮ್ಮ ಭವಿಷ್ಯವನ್ನ ಸುಂದರವಾಗಿಸಲು ಇವತ್ತು ನೀವು ಯಾವ ಒಂದು ಸಣ್ಣ ಬದಲಾವಣೆಯನ್ನ ಮಾಡಲು ಸಿದ್ಧರಿದ್ದೀರಿ?